ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕಂತ ಹೋಗ್ತಾ ಇದ್ದೀವಿ. ಸೊ ಇನ್ನೂ ಯಾರಾದರೂ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಚೆಕ್ಔಟ್ ಮಾಡಿ. ಸೊ ಇಲ್ಲಿರೋ ಪ್ಲೇಸಸ್ ನಿಮಗೂ ಸಹ ಇಂಪ್ರೆಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾವೆ. ಇಲ್ಲಿ ನಾನು ಹೋಗ್ತಾ ಇರೋದು ರೋಡ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿರೋ ಪ್ಲೇಸ್ ಎಲ್ಲನೂ ಈ ಥರನೇ ನೀಟಾಗಿ ಕ್ಲೀನಾಗಿದೆ. ಸೊ ನಿಮಗೂ ಸಹ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಇನ್ನೂ ಒಂದ್ಸರಿ ಹೇಳ್ತೀನಿ. ನಾವು ಬಂದಿರೋದು ಟಿಬೆಟಿಯನ್ ಸೆಟಲ್ಮೆಂಟ್ಗೆ. ಸೊ ವಿಚ್ ಮೀನ್ಸ್ ಟಿಬೆಟಲ್ಲಿ ಪ್ಲೇಸಸ್ ಯಾವ ಥರ ಇರುತ್ತೆ ಸೇಮ್ ಅದೇ ಥರನೇ ಇಲ್ಲೂ ಇರುತ್ತೆ. ಅದೇ ಅವ್ರದ್ದೇ ಸ್ಕೂಲ್ಸ್ ಇರ್ತವೆ, ಹಾಸ್ಪಿಟಲ್ಸ್ ಇರ್ತವೆ ಆ್ಯಂಡ್ ಇಲ್ಲಿ ಬುದ್ಧಿಸ್ಟ್ ಧರ್ಮನ ಪಾಲನೆ ಮಾಡ್ತಾರೆ. ಸೊ ನಾವಿವಾಗ ಫಸ್ಟ್ ಬಂದಿರೋದು ಡಾಂಡಲಿಂಗ್ ಸೆಟಲ್ಮೆಂಟ್ಗೆ, ಡಾಂಡಲಿಂಗ್ ಮಾನೆಸ್ಟ್ರಿಗೆ. ನಾನು ಆವಾಗಲೇ ನನ್ನ ವೀಡಿಯೋಸಲ್ಲಿ ಮೆನ್ಷನ್ ಮಾಡಿದ್ದೆ. ಸೊ ಇಲ್ಲಿ ಟೆಂಪಲ್ಸ್ ಇದ್ದಾವೆ ಅಂತೇಳ್ಬಿಟ್ಟು. ಸೊ ಇದರಲ್ಲಿ ಟೆಂಪಲ್ಸ್ನ ಮಾನೆಸ್ಟ್ರಿ ಅಂತ ಕರೀತಾರೆ. ಸೊ ಇಲ್ಲಿ ಹಲವಾರು ಮಾನೆಸ್ಟ್ರೀಸ್ ಇದ್ದಾವೆ. ಸೊ ಒಂದೊಂದಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ನಾವು ಬರ್ತಾ ಇರೋದು ಡಾಂಡಲಿಂಗ್ ಮಾನೆಸ್ಟ್ರಿಗೆ. ಸೊ ಬನ್ನಿ ಯಾವ ಥರ ಎಲ್ಲ ಇದೆ ಅಂತ ತೋರಿಸ್ತೀನಿ. ಆ್ಯಂಡ್ ಸ್ವಲ್ಪ ಹಿಸ್ಟ್ರಿ ಇದ್ರ ಬಗ್ಗೆ ಕೊಡೋದಾದರೆ, ಹೇಗೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಟಿಬೇಟಿಯನ್ ಪೀಪಲ್ ಆ್ಯಂಡ್ ಟಿಬೇಟಿಯನ್ ಸೆಟಲ್ಮೆಂಟ್ ಆಯಿತು ಅನ್ನೋದಾದರೆ, ಹಾಗೂ ಎಷ್ಟೋ ಇಯರ್ಸ್ ಆಗೋ ಚೈನಾ ಟಿಬೆಟ್ ಮೇಲೆ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಸೊ ಆಗ ಸ್ವಲ್ಪ ಟಿಬೇಟಿಯನ್ ಪೀಪಲ್ ಎಲ್ಲನೂ ವಲಸೆ ಬರ್ತಾರೆ ಇಂಡಿಯಾಗೆ. ಸೊ ಆಗ ಇಂಡಿಯನ್ ಗೌರ್ನಮೆಂಟ್ ಟಿಬೆಟ್ ಪೀಪಲ್ಗೆ ಅಂತೇಳ್ಬಿಟ್ಟು ಇಲ್ಲಿ ಕೊಳ್ಳೇಗಾಲ ಮತ್ತು ಇದು ಮೈಸೂರು ಮತ್ತು ತಮಿಳ್ನಾಡು ಬಾರ್ಡರಲ್ಲಿ ಇರುವಂತಹ ವಿಲೇಜ್ ಕೊಳ್ಳೇಗಾಲ. ಸೊ ಇಲ್ಲಿ ಬಂದ್ಬಿಟ್ಟು ಇವ್ರಿಗೆ ಅಂತಲೇ 3000 ಏಕರ್ಸ್ನ ಕೊಡ್ತಾರೆ. ಸೊ ಅವರು ಕೊಟ್ಟಿರೋ ಜಾಗದಲ್ಲೇ ಅವರು ಲೈಕ್ ಅವ್ರ ದೇಶದಲ್ಲಿ ಯಾವ ಥರ ಎಲ್ಲ ಇರುತ್ತೆ, ಅವ್ರದ್ದು ಹಾಸ್ಪಿಟಲ್ಸ್ ಆಗಿರ್ಬೋದು, ಮಾನೆಸ್ಟ್ರೀಸ್ ಆಗಿರ್ಬೋದು, ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಅದೆಲ್ಲನೂ ಸೇಮ್ ಅದೇ ರೀತಿ ಇಲ್ಲಿ ಕಟ್ಕೊಂಡಿದ್ದಾರೆ. ಸೊ ನಾನು ಮೆನ್ಷನ್ ಮಾಡಿದ್ದು, ನೀವು ಟಿಬೆಟ್ಗೆ ಹೋಗೋದು ಬೇಕಾಗಿಲ್ಲ ಪ್ಲೇಸಸ್ನ ನೋಡೋದಕ್ಕೆ. ಸೊ ಇಲ್ಲಿಗೆ ಬಂದರೆ ನೀವು ಆಲ್ಮೋಸ್ಟ್ ಟಿಬೆಟ್ನ ನೋಡಿದ್ದೀರಿ ಅಂತಲೇ ಸ್ವಲ್ಪ ಮಟ್ಟಿಗೆ ಅನಿಸುತ್ತೆ. ಸೊ ಅದೇ ಕಾರಣಕ್ಕೆ ಲೈಕ್ ನಾನು ಟಿಬೆಟ್ಗೆ ಹೋಗ್ತಾ ಇದ್ದೀನಿ ಅಂತ ಮೆನ್ಷನ್ ಮಾಡಿದ್ದು. ಸೊ ಡಾಂಡಲಿಂಗ್ ಮಾನೆಸ್ಟ್ರಿಗೆ ಬಂದಿದ್ದೀವಿ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ಸ್ತೂಪಾಸ್ ಅಂತ ಕರೀತಾರೆ. ನಮ್ಮದ್ರಲ್ಲಿ ನವಗ್ರಹಗಳು ಯಾವ ಥರ ಇದ್ದಾವೆ, ಸೊ ಅದೇ ಥರ ಅವ್ರದ್ರಲ್ಲಿ ಸ್ತೂಪಾಸ್ ಅಂತ ಇದ್ದಾವೆ. ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡಿ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಇದ್ರ ಬಗ್ಗೆ ಪರ್ಫೆಕ್ಟ್ ಡೀಟೇಲ್ಸೇ ಹೇಳ್ತಾ ಇದ್ದೀನಿ ಅಂತಲ್ಲ, ನನಗೆ ರಿಸರ್ಚಲ್ಲಿ ಏನು ಸಿಕ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಡಾಂಡಲಿಂಗ್ ಸೆಟಲ್ಮೆಂಟಲ್ಲಿ ಇರುವಂತಹ ಪ್ಲೇಸಸ್ ಬಂದ್ಬಿಟ್ಟು ಇದು. ಸೊ ಸೂಪರ್ ಪ್ಲೇಸ್, ಫೋಟೋಶೂಟ್ ಎಲ್ಲ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾವೆ ಇಲ್ಲಿ. ಆ್ಯಂಡ್ ಇಲ್ಲಿ ಬುದ್ಧಿಸ್ಟ್ ಧರ್ಮನ ಪಾಲನೆ ಮಾಡ್ತಾರೆ. ಸೊ ನಾವು ಹಾಗೆ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಮಾನೆಸ್ಟ್ರಿಗೆ ಮೂವ್ ಆದ್ವಿ. ಸೊ ಈ ಮಾನೆಸ್ಟ್ರಿ ಬಂದ್ಬಿಟ್ಟು ಡಾಂಡಲಿಂಗ್ ಮಾನೆಸ್ಟ್ರಿ ಆಗಿತ್ತು. ಸೊ ಇನ್ನೊಂದು ಮಾನೆಸ್ಟ್ರಿ ಜೊತೆ ಸಿಗ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.